ಎಂಟ್ರೆನ್ಸಿಗೆ ಕೀ ಸ್ಕ್ಯಾನ್ ಮಾಡೋದು, ಆಮೇಲೆ ಡೋರ್ ಓಪನ್ ಆಗ್ತೈತಿ. ಇದು ನೋಡ್ರಿ ನಾವಿದ್ದಿದ್ದು ಅಪಾರ್ಟ್ಮೆಂಟ. 2 ದಿವಸಕ್ಕೆ ನೋಡ್ರಿ ಎಷ್ಟು ದೊಡ್ಡದೈತಿ. ಹೊಸದೈತೆ ಅನ್ಸತ್ತಿದೆ ನೋಡಕ್ಕೆ. 2 ದಿವಸಿಗೆ ಇಲ್ಲೇ ಮಾಡಿದ್ವಿ ನಾವು. ತಾಯ್ನಾನಿದ ನೋಡ್ರಿ ಎಷ್ಟು ದೊಡ್ಡದಾವ. 21 ಫ್ಲೋರ್ ಎಲ್ಲ ಐತಿ ಅನ್ಸುತ್ತೆ. ಏನದ ಇಲ್ಲೊಂದು ರೂಮ್ ಐತಿ ಮತ್ತು ಇಲ್ಲೊಂದು ರೂಮ್ ಐತಿ. ಒಳಗೆ ಎಂಟರ್ ಆದ ಕೂಡಲೇ ಇಲ್ಲೊಂದು ಮಿರರ್ ಐತಿ. ಆಮೇಲೆ ಇದು ಬಾತ್ರೂಮ್. ನೋಡ್ರಿ ಎಂಟರ್ ಆದ ಕೂಡಲೇ ಇಲ್ಲಿ ಬೆಡ್ ಐತಿ. ಆಮೇಲೆ ಇಲ್ಲೇ ಕಿಚನ್. ಆಮೇಲೆ ಇಲ್ಲಿ ಹಂಗೆ ಒಂದು ಸ್ವಲ್ಪ ಏನೋ ಹಾಕಿಟ್ಟಿದ್ದಾರೆ. ಒಂದು ಟೇಬಲ್ ಐತಿ. ಇಲ್ಲಿ ನೋಡ್ರಿ ಇಷ್ಟು. ಆಮೇಲೆ ಈ ಕಡೆ ವಾಷಿಂಗ್ ಮಿಷಿನ್ ಇದೆ. ಈ ಕಡೆ ಟಿ ವಿ, ಇದು ಒಂದು ಸ್ಮಾಲ್ ಫ್ರಿಜ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಎಲ್ಲ ಥರದ ಚಾರ್ಜರು ಇಟ್ಟಿದ್ದಾರೆ ಅವ್ರು. ಇಲ್ಲಿ ಇಂಡಕ್ಷನ್ ಇತ್ತು, ಬಟ್ ನಾವು ಗ್ಯಾಸ್ ಯೂಸ್ ಮಾಡಿದ್ವಿ. ಇದ್ರೊಳಗೆ ಹೆಂಗೆ ಯೂಸ್ ಮಾಡೋದು ನಂಗೆ ಗೊತ್ತಾಗಲಿಲ್ಲ ಅದಕ್ಕೆ. ಆಮೇಲೆ ನೋಡಿರಿ ಇಲ್ಲೆಲ್ಲ ಡಿಶ್ ವಾಷರದ ಹೆಸರು ನೋಡ್ರಿ ಹೆಂಗಿದೆ. ಬೂಂದಿ ವಾಶ್ ಅಂತ, ಬಾಂಡೆ ವಾಶ್ ಇದ್ದಂಗೆ ಆಗ್ಬಿಟ್ಟಿದೆ. ಸ್ಮಾಲ್ ಕಿಚನ್ ಐತಿ. ನಾವು ಒಂದೇ ಎಂಟ್ರಿ ಒಳಗೆ 2 ರೂಮ್ ಮಾಡಿದ್ರು ಅವರು. ಫಸ್ಟ್ ನಮ್ಗೆ ಅದನ್ನು ಕೊಟ್ಟಿದ್ರು. ಅದ್ರೊಳಗೆ ಇಷ್ಟು ಕಿಚನ್ ಇರಲಿಲ್ಲ, ಮತ್ತು ಬೆಡ್ರೂಮ್ ದೊಡ್ಡದಿತ್ತದ. ಬಟ್ ನಾವು ಇಟ್ಸ್ ಓಕೆ, ನಮ್ಗೆ ಕಿಚನ್ ಬೇಕಂತ ಹೇಳಿದ್ವಿ, ಅದಕ್ಕೆ ಈ ಕಡೆ ಬಂದ್ವಿ. ಬೆಡ್ ಒಂದು ಸ್ವಲ್ಪ ಸಣ್ಣದಿತ್ತು, ಬಟ್ ಸ್ಟಿಲ್ ಓಕೆ. ಅದು ಒಂದು ಸ್ವಲ್ಪ ಡಬಲ್ದು 2 ಇತ್ತು. ಸೊ ನೋಡ್ರಿ ಇವಾಗ ಹೋಗೋಣ. ಬಾಯ್. ನೋಡ್ರಿ ಜಸ್ಟ್ ಹಿಂಗೆ ವೇ ಮಾಡೋದು ಓಪನ್ ಆಗ್ತೈತಿದ.
ಇಲ್ಲಿ ನೋಡ್ರಿ ಹೊರಗಡೆ ಎಂಟ್ರಿ ಆಗ್ತವಲ್ಲ ಅಲ್ಲಿ ಎಷ್ಟು ಚಂದ ಮಾಡಿದಾರ. ಇದು ನೋಡ್ರಿ ಹೆಂಗೈತಿ. ಇದೆಲ್ಲ ರಿಸೆಪ್ಷನ್ ನೋಡ್ರಿ. ಹೋಟೆಲ್ ಥರ ಇದ್ದಂಗೆ ಐತಿ. ಕೆಳಗೆ ಪಾರ್ಕಿಂಗ್ ಐತಿ. ಅಷ್ಟು ದೊಡ್ಡದೈತಿ ಬಿಲ್ಡಿಂಗ್ ಇದು. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಆ್ಯಕ್ಚುಲಿ ನಾನು ಚೆಕ್ಔಟ್ ಮಾಡಿದ್ವಲ್ಲ ಅವಾಗ ವಿಡಿಯೋ ಮಾಡಿದ್ದೆ, ಯಾಕಂದ್ರೆ ನಾವು ಬಂದು ರೀಚ್ ಆಗ ಲೇಟ್ ಆಗಿತ್ತು. ಸೊ ನಾವು 2 ದಿವಸದ ಮನೆ ಹೆಂಗಿತ್ತು ಅಂತ ತೋರಿಸ್ಬೇಕಂತ ವಿಡಿಯೋ ಮಾಡಿದ್ದೆ. ಇದು ಒಂಥರ Airbnb ಥರನೇ ಇತ್ತು. ಇದು ಬಿಲ್ಡಿಂಗ್ ಒಳಗೆ ಅವ್ರು ಒಂದು ಹೌಸ್ ಈ ಥರ ಮಾಡಿದ್ರು ಅನ್ಸುತ್ತೆ. ಸೊ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.